ರಾಜ್ಯದಲ್ಲಿ ಉಪಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಈ ಉಪಚುನಾವಣೆ ಮುಗಿತಾ ಇದ್ದಂತೆ ಕ್ಯಾಬಿನೆಟ್ ರೀಶಫಲ್ಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಹೈಕಮಾಂಡ್ಗೆ ಒತ್ತಡ ಹಾಕೋಕೆ ಸಚಿವಾಕಾಂಕ್ಷಿಗಳು ಭಾರೀ ಕಸರತ್ತನ್ನು ನಡೆಸಿದ್ದಾರೆ. ಒಂದು ಕಡೆಯಲ್ಲಿ ಬೈ ಎಲೆಕ್ಷನ್ ಇದೆ. ಈ ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಕ್ಯಾಬಿನೆಟ್ ರೀಶಫಲ್, ಹೈಕಮಾಂಡ್ಗೆ ಒತ್ತಡ ಹಾಕೋಕೆ ಸಚಿವಾಕಾಂಕ್ಷಿಗಳು ಭಾರೀ ಒತ್ತಡವನ್ನು ಹೇರ್ತಾ ಇದ್ದಾರೆ. ಏಪ್ರಿಲ್ 11ಕ್ಕೆ 3-4 ಬಾರಿ ಗೆದ್ದಿರುವಂಥ ಶಾಸಕರು ದೆಹಲಿಗೆ ಹೋಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಹೈಕಮಾಂಡ್ ಭೇಟಿ ಮಾಡೋಕೆ ಮುಂದಾಗಿದ್ದಾರೆ. ಹಿರಿಯ ಶಾಸಕರು ಸಂಪುಟ ಪುನರ್ರಚನೆಗೆ ಮನವಿಯನ್ನ ಶಾಸಕರು ಮಾಡಿದ್ದಾರೆ. ಅಶೋಕ್ ಪಟ್ಟಣ್, ಹಾಗೆಯೇ ಹ್ಯಾರಿಸ್, ಮಾಗಡಿ ಬಾಲಕೃಷ್ಣ, ಶಿವಲಿಂಗೇಗೌಡರು, ಬೇಳೂರು ಗೋಪಾಲಕೃಷ್ಣ, ನಾರಾಯಣಸ್ವಾಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೀಗ ಇದೇ ಶಾಸಕರ ನಿಯೋಗ ಹೈಕಮಾಂಡ್ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ಪ್ಲಾನ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡೋಕೆ ಸಿಎಂ ಅನುಮತಿಯನ್ನ ಈ ತಂಡ ಕೇಳಿದೆ. ಸಂಪುಟ ಸರ್ಜರಿ ಆಗಬೇಕು, ನಮ್ಮನ್ನು ಕೂಡ ಪರಿಗಣಿಸಿ ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕು. ಘಟಾನುಘಟಿ ನಾಯಕರುಗಳು ಇದರಲ್ಲಿ ಇರುವಂಥ ಕಾರಣಕ್ಕಾಗಿ, 2-3 ಬಾರಿ ಗೆದ್ದಿರುವಂಥ ಶಾಸಕರು ಇರುವಂಥ ಕಾರಣಕ್ಕಾಗಿ ನಮಗೂ ಕೂಡ ಮಂತ್ರಿಗಿರಿ ಬೇಕು. ಸರ್ಕಾರ ರಚನೆಯಾಗಿ ಸಾಕಷ್ಟು ವರ್ಷಗಳೇ ಕಳೆದು ಹೋಯಿತು, ಇನ್ನೂ ಕೂಡ ಕ್ಯಾಬಿನೆಟ್ ರೀಶಫಲ್ ಆಗಿಲ್ಲ, ಹೊಸಬರಿಗೆ ಅವಕಾಶ ಕೊಡಿ. ಒಂದು ಕಡೆಯಲ್ಲಿ ಮೊದಲ ಬಾರಿ MLA ಆದವರು ಕೂಡ ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡಿದ್ದಾರೆ, ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತೇಳಿ. ಇತ್ತ 3-4 ಬಾರಿ ಶಾಸಕರಾದವರು ಕೂಡ ಸಚಿವ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇತ್ತ 2 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಇದೆ. ಈ ಬೈ ಎಲೆಕ್ಷನ್ನ ರಿಸಲ್ಟ್ ಬರ್ತಾ ಇದ್ದಂತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ತಂತ್ರವನ್ನು ಹಿರಿಯ ಕಾಂಗ್ರೆಸ್ನ ಶಾಸಕರು ಹಾಕ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ.